ಇವತ್ತು ನಾನು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷರು ರಾಮಲಿಂಗ ರೆಡ್ಡಿ, ಮಾಜಿ ಲೋಕಸಭಾ ಸದಸ್ಯರು ಉಗ್ರಪ್ಪ, ಮಾಜಿ ಮಂತ್ರಿ ನಜೀರ್ ಅಹಮದ್, ಕೃಷ್ಣ ಬೈರೇಗೌಡ, ನಮ್ಮ ಚೀಫ್ ವಿಪ್ ಅಜಯ್ ಸಿಂಗ್, ಆಮೇಲೆ ನಮ್ಮ ದೊಡ್ಡಬಳ್ಳಾಪುರದ ಶಾಸಕರು ವೆಂಕಟರಮಣಯ್ಯ, ನಾವೆಲ್ಲರೂ ಕೂಡ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀವಿ. ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಅರ್ಪಿಸಿದ್ದೇವೆ. ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ 19ನೇ ತಾರೀಕು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಬಂದಿತ್ತು. ಪತ್ರಿಕೆಯಲ್ಲಿ 19ನೇ ತಾರೀಕು 20ನೇ ತಾರೀಕು ಡೆಕ್ಕನ್ ಮುಖಪುಟದಲ್ಲಿ ಏನಂತ ಬಂದಿತ್ತು ನೀವೆಲ್ಲ ನೋಡಿರ್ಬೇಕು. ಸುಮಾರು 40% ಮಿನಿಸ್ಟರ್ಗಳಿಗೆ, ಎಂಪಿಗಳಿಗೆ, MLAಗಳಿಗೆ, ಆಫೀಸರ್ಸ್ಗಳಿಗೆ, ಅದರಲ್ಲೂ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳಿಗೆ ಕಾಂಟ್ರಾಕ್ಟ್ ನಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಇದೆಯಲ್ಲ, ಈಗ 100 ರೂಪಾಯಿ ಇದ್ರೆ 40 ರೂಪಾಯಿನ ಕಮಿಷನ್ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ ಕೆಂಪಣ್ಣ ಅನ್ನೋರು, ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್. ಇಟ್ಸ್ ಎ ರಿಜಿಸ್ಟರ್ಡ್ ಬಾಡಿ. ಆ ರಿಜಿಸ್ಟರ್ಡ್ ಬಾಡಿಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಕಾಂಟ್ರಾಕ್ಟರ್ಗಳು ಸದಸ್ಯರಾಗಿದ್ದಾರೆ. ಅವರು ಪತ್ರ ಬರೆದಿದ್ದಾರೆ. ಯಾವತ್ತು ಪತ್ರ ಬರೆದಿರೋದು? 6/7/2021, ಡೇಟೆಡ್ 6 ಜುಲೈ 1921. ಅದು ಪಬ್ಲಿಷ್ ಆದದ್ದು 2021 ಪಬ್ಲಿಷ್ ಆದದ್ದು ಪತ್ರಿಕೆಯಲ್ಲಿ 19 ನವೆಂಬರ್ 2021, 20 ನವೆಂಬರ್ 2021 ಟೆಕ್ನಾಲಜಿ ಅಪಿಯರ್ ಆಗಿದೆ. ಸೊ ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪ್ರೆಸಿಡೆಂಟ್ ಆಫ್ ದಿ Contractors Association has written a letter to Prime Minister of the country stating that we have to give 40% of the commission to the ministers, to the MPs, to the MLAs, to officers. In addition to that, they have to give GST, they have to deposit earnest money, EMD, income tax. See, almost more than 70% goes in the form of corruption, in the form of tax, in the form of income tax. So only hardly 30% will go to the work. Narendra Modi ji had come here in the last assembly election. In his speech, he has mentioned that in Karnataka there is a 10% government is there. Without any document, without any evidence, he made a statement like that. Here is a document. Here is a evidence. I have enclosed the copy of the... ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಬೇಡವಾ? ಆಮೇಲೆ ಇಂಗ್ಲಿಷ್ನಲ್ಲಿ ಹೇಳಿ ಅಂತೀರಿ. ಇಂಗ್ಲಿಷು ಕನ್ನಡ ನಿಮಗೂ ಇಂಗ್ಲಿಷ್ ಅರ್ಥ ಆಗುತ್ತಲ್ಲಯ್ಯ. ನಾನು ಈಗ ದಾಖಲಾತಿನ ಕೂಡ ಕೊಟ್ಟಿದ್ದೀನಿ. ಒಂದು ಕಾಪಿ ಆಫ್ ದಿ ಲೆಟರ್, ಅದರ ಯಾರು ಇವರು ಕೆಂಪಣ್ಣ ಅನ್ನೋರು ಬರೆದಿದ್ರಲ್ಲ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರು ಬರೆದಿರ್ತಕ್ಕಂಥ ಕಾಪಿನೂ ಕೂಡ ಕೊಟ್ಟಿದ್ದೀನಿ. ಜೊತೆಗೆ ಪ್ರೆಸ್ ನಲ್ಲಿ ಅಪಿಯರ್ ಆಗಿದ್ದಂತ ಪ್ರೆಸ್ ಕ್ಲಿಪ್ಪಿಂಗ್ಸ್ ಕೂಡ ಕೊಟ್ಟಿದ್ದೀನಿ. ಇದು ಒಂದು. ಇದು ಇಟ್ ಅಮೌಂಟ್ಸ್ ಟು ಕರಪ್ಷನ್.
it amounts to bribe. It attracts the provisions of the Indian Penal Code and also it attracts Prevention of Corruption Act, Money Laundering Act. ಅದನ್ನು ಕೂಡ ಅಟ್ರಾಕ್ಟ್ ಮಾಡ್ತದೆ. ಗೊತ್ತಾಯ್ತಲ್ಲ, ಇದು ಒಂದು. ಎರಡನೇದು, ಇತ್ತೀಚೆಗೆ ನಿಮಗೆ ಗೊತ್ತಿದೆ, BDAನಲ್ಲಿ ACB ಅವರು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿ ಸುಮಾರು 300 ಕೋಟಿ ರೂಪಾಯಿನಷ್ಟು BDAಗೆ ನಷ್ಟ ಆಗಿದೆ ಅಂತಕ್ಕಂಥದನ್ನ ಅವರು ಪ್ರಿಲಿಮಿನರಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಹಾಗಾಗಲೇ ಅದು ಕೂಡ ಈಗ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲ ಬಂದಿದೆ. ಜೊತೆಗೆ ಇಟ್ ಇಸ್ ಅಲೆಜ್ಡ್ ಸಮ್ ಆಫ್ ದಿ ಕಾಂಟ್ರಾಕ್ಟರ್ಸ್ ಏನ್ ಮಾಡಿದ್ದಾರೆ, ಯಾಕೆ ಮಾಡಿ ಅವ್ರಿಗೆ ಕಾಂಟ್ರಾಕ್ಟ್ನ ಅವ್ರಿಗೆ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಟೆಂಡರ್ ಪ್ರಾಸೆಸ್ನಲ್ಲಿ ಇಂಟರ್ಫಿಯರ್ ಆಗಿರ್ತಕ್ಕಂಥದ್ದನ್ನು ಕೂಡ ಹ್ಯಾಕ್ ಮಾಡಿರ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇದೆ. ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಆರ್ಟಿಕಲ್ 356 ಇನ್ವೋಕ್ ಮಾಡಬೇಕು. ಇವರಿಗೆ ಸಂವಿಧಾನಾತ್ಮಕವಾಗಿ ಈ ಸರ್ಕಾರ ನಡೀತಾ ಇಲ್ಲ. ದೇರ್ ಇಸ್ ಎ ಬ್ರೇಕ್ ಡೌನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕಾನೂನು ಕುಸಿದು ಬಿದ್ದಿದೆ, ಸಂವಿಧಾನ ರೀತಿ ಸರ್ಕಾರ ನಡೀತಾ ಇಲ್ಲ. ಅದಕ್ಕೋಸ್ಕರವಾಗಿ 356 ಆರ್ಟಿಕಲ್ 356 ಇನ್ವೋಕ್ ಮಾಡಿ ಪ್ರೆಸಿಡೆಂಟ್ ರೂಲ್ಗೆ ರೆಕಮೆಂಡ್ ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಕ್ಕಂಥ ಪತ್ರವನ್ನ ಕೊಟ್ಟಿದ್ದೇವೆ. ಸಿಎಂ ಈ ವಿಚಾರವಾಗಿ ತನಿಖೆಗೆ ಆದೇಶ ಮಾಡಿದ್ದಾರೆ. CS ಅವರಿಗೆ ಆದೇಶ ಮಾಡಿದ್ದಾರೆ. ಯಾರು? ಸಿಎಂ ತನಿಖೆಗೆ ಆದೇಶ ಮಾಡಿದ್ದಾರೆ. CS-ಗೆ ಮಾಡೋದು ಪ್ರಯೋಜನ ಆಗಲ್ಲಪ್ಪ. ನಾವು ಅದಕ್ಕೆ ಏನು ಒತ್ತಾಯ ಮಾಡಿದ್ದೀವಿ ಅಂದ್ರೆ, ಒಂದು, ಈ ಸರ್ಕಾರ ಅಧಿಕಾರದಲ್ಲಿ ಇರ್ಲಿಕ್ಕೆ ನೈತಿಕತೆ ಇಲ್ವಲ್ರಿ. ಮೊದಲು ಈ ಸರ್ಕಾರ ಡಿಸ್ಮಿಸ್ ಮಾಡಬೇಕು, ಪ್ರೆಸಿಡೆಂಟ್ ರೂಲ್ ತರಬೇಕು, ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಜುಡಿಷಿಯಲ್ ಪ್ರೋಬ್ ಆಗಬೇಕು, ಜುಡಿಷಿಯಲ್ ಕಮಿಷನ್ ಆಗಿ ಅದು ಪ್ರೋಬ್ ಆಗಬೇಕು ಅಂತಕ್ಕಂಥದ್ದು ಇನ್ನೊಂದು ರಿಕ್ವೆಸ್ಟ್ ನಮ್ದು. ಒಂದು 356 ಇನ್ವೋಕ್ ಮಾಡಬೇಕು, ಈ ಸರ್ಕಾರನ ವಜಾ ಮಾಡಬೇಕು. ಎರಡನೇದು, ಸುಪ್ರೀಂ ಕೋರ್ಟ್ ಜಡ್ಜನ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು. ಇದೆಲ್ಲ ಅಲಿಗೇಷನ್ಸ್ ಎಲ್ಲ ಮಾಡಿದಾರಲ್ಲ, ಇವೆಲ್ಲ ಅಲಿಗೇಷನ್ಸ್ನ ಹೇಳಿದ್ನಲ್ಲ, ಎಲ್ಲವುಗಳ ಬಗ್ಗೆ ಸತ್ಯ ಹೊರಗಡೆ ಬರಬೇಕು. ಅದಕ್ಕೋಸ್ಕರವಾಗಿ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಪ್ರಧಾನಿ ಬರೆದಿರೋ ಪತ್ರನ ಜನರಲ್ ಆಗಿ ಬರೆದಿದ್ದಾರೆ, ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬೇಕಾಗಿಲ್ಲ, ಯಾರ ಹೆಸರು ಉಲ್ಲೇಖ ಮಾಡ್ತಾರಾ? ಮಿನಿಸ್ಟರ್ಸ್ ಅಂತಾರೆ ಯಾರು? ಬಹಳ ಜನ ಮಿನಿಸ್ಟರ್ಗಳು, ಎಲ್ಲರೂ. ನೀನು ಮಿನಿಸ್ಟರ್, ಎಂಪಿಗಳು ಅಂದ್ರೆ ಯಾರು? ಅವ್ರ ಎಂಪಿಗಳು ಅಂದ್ರೆ ಎಂಪಿಗಳಲ್ವೇನಯ್ಯ? ಮಿನಿಸ್ಟರ್ ಅಂದ್ರೆ ಮಿನಿಸ್ಟರ್ ಅಲ್ವಾ? ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್. ಆಮೇಲೆ ಡಿಪಾರ್ಟ್ಮೆಂಟ್ಗಳು ಹೇಳಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ನಡೀತದೆ. PWD, ಮೈನರ್ ಇರಿಗೇಷನ್, ಮೀಡಿಯಂ ಅಂಡ್ ಮೇಜರ್ ಇರಿಗೇಷನ್, ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಆಮೇಲೆ BBMP, ಇವೆಲ್ಲರೂ ಕೂಡ ಹೇಳಿದ್ದಾರೆ. ಇನ್ನೇನು ಹೇಳಬೇಕು? Sir, they used to allege your government. When you were in the power, they used to allege 10% government. No, It is 40%. see, it was a political speech. It was. It's a document. It is a Here is the political. document. Where was the document? Now, 40%. Now here is a document. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.